ಎಲ್ಲರಿಗೂ ಕೂಡ ಸಂವತ್ಸರದ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇಂದಿನ ವಿಶೇಷ ಸಂಚಿಕೆ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಚಾಮರಾಜನಗರದ ಜಿಲ್ಲೆಗೆ ಭಾಳಷ್ಟು ಪ್ರಸಿದ್ಧಿಯನ್ನು ಹೊಂದಿರುವಂಥವರು ನೀವೆಲ್ಲರೂ ಕೂಡ ನೋಡಿರ್ತೀರಿ. ಸಾಹಿತ್ಯದ ಮುಖಾಂತರ, ಹಾಡುಗಾರಿಕೆ ಮುಖಾಂತರ, ಜೊತೆಗೆ ಶಿಕ್ಷಕರಾಗಿ ಬಹುಮುಖ ಪ್ರತಿಭೆಯನ್ನು ಒಳಗೊಂಡಂಥ ಹಿರಿಯರು, ಭಾಳಷ್ಟು ಉತ್ಸಾಹಿಗಳಾದಂಥ ಪರಶುಮೂರ್ತಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಬಗ್ಗೆ ಮಾತಾಡೋಣ. ಅವರ ಪ್ರತಿಭೆಯನ್ನು ಮುಂದೆ ಇವತ್ತು ನಾವು ತೆರೆದಿಡುವಂಥ ಪ್ರಯತ್ನ ಮಾಡ್ತೀವಿ. ಅವ್ರಿಗೆ ಯಾಕಾಗುವಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮಸ್ಕಾರ. ನಮಸ್ಕಾರ. ಪರಶುಮೂರ್ತಿ ಸರ್, ತಮ್ಮ ಎಲ್ಲ ಗಾಯನವನ್ನು ಕೂಡ ಯಾವುದೇ ಕಾರ್ಯಕ್ರಮಗಳಾಗಲಿ ನಾವು ಕೇಳಿದ್ದೀವಿ. ಹಾಗೆಯೇ ಕೂಡ ದಿನಪತ್ರಿಕೆಗಳಲ್ಲಿ ನಿಮ್ಮ ಲೇಖನಗಳನ್ನು ಕೂಡ ನಾವು ಓದಿದ್ದೀವಿ. ಇದರ ನಡುವೆ ಕೂಡ ಶಿಕ್ಷಕರಾಗಿ ಪ್ರೀತಿಯ ಮಕ್ಕಳಿಗೆ ನೀವು ಹೊರಹೊಮ್ಮಿರುವಂಥದ್ದು. ಮಕ್ಕಳಿಗೆ ಅಂತಂದರೆ ಪರಶುಮೂರ್ತಿ ಸರ್ ಅಂತಂದರೆ ಮತ್ತು AEO ಸಾಹೇಬರಾಗಿ ಕೂಡ ಅಧಿಕಾರವನ್ನು ಮಾಡ್ತಿರುವಂಥದ್ದು. ಇದೆಲ್ಲರ ನಡುವೆ ಕೂಡ ನಿಮಗೆ ಭಾಳಷ್ಟು ಈ ಮೂರು ಕ್ಷೇತ್ರಗಳಲ್ಲಿ ಶಿಕ್ಷಕರು ಮತ್ತು ಗಾಯಕರು ಮತ್ತು ಲೇಖಕರು, ನಾನು ಅದಕ್ಕೆ ಪ್ರಾರಂಭದಲ್ಲಿ ಬಹುಮುಖ ಪ್ರತಿಭೆ ಅಂತ ಹೇಳ್ತೀನಿ. ಈ ಕ್ಷೇತ್ರಕ್ಕೆ ನಿಮ್ಮನ್ನು ಹೇಗೆ ತೊಡಗಿಸ್ಕೊಂಡ್ರಿ ಸರ್? ಇದು ನನಗೆ ಈ ಗಾಯನ ಕ್ಷೇತ್ರ ನನ್ನ ಬಾಲ್ಯದಿಂದಲೂ ಕೂಡ ಇದನ್ನು ನಾನು ನೋಡ್ಕೊಂಡು ಬಂದಿದ್ದೀನಿ. ನಾನು ಸುಮಾರು ಒಂದು 5-6ನೇ ಕ್ಲಾಸ್ ಓದ್ತಾ ಇರೋಂಥ ಸಂದರ್ಭದಲ್ಲಿ ಆಗಲೇ ನಾನು ಗಾಯಕನಾಗಿ ನಾನು ವೇದಿಕೆಯನ್ನು ಹತ್ತಾ ಇದ್ದೆ. ಒಂದು ಹೊಸ ಸನ್ನಿವೇಶ ಸೃಷ್ಟಿಯಾಯಿತು ಅಂತಂದರೆ, ಆ ವಯಸ್ಸಲ್ಲಿ ನನಗೆ ನಾನು ಹೇಗೆ ಆಡ್ತೀನಿ ಅಂತಕ್ಕಂಥ ಒಂದು ಮಾಹಿತಿ ಇರಲಿಲ್ಲ. ಆದರೆ ಒಂದು ಯಾವುದೇ ಕವನ ಕೊಟ್ಟರು ಕೂಡ ಆ ಕವನಕ್ಕೆ ರಾಗ ಸಂಯೋಜನೆ ಮಾಡ್ಕೊಂಡು ಕೂಡ ನಾನು ಆಡೋಷ್ಟು ಒಂದು ಎತ್ತರಕ್ಕೆ ಆ ಟೈಮಲ್ಲೇ ನಾನು ಬಂದಿದ್ದೆ. ಆ ಒಂದು ಹಂತದಿಂದಲೇ ನನಗೆ ಈ ಗಾಯನ ಕ್ಷೇತ್ರ ನನ್ನ ಜೊತೆಯಲ್ಲೇ ಅದು ಬಂತು. 1982 ಬಹುಶಃ ನಾನು 6ನೇ ತರಗತಿ ಓದ್ತಕ್ಕಂಥ ಒಂದು ಸಂದರ್ಭ, 6 ಆ ತರಗತಿ. ಅಲ್ಲಿಂದ ನನಗೆ ಗಾಯನ ಕ್ಷೇತ್ರ ನನ್ನ ಜೊತೆಯಲ್ಲಿ ಬಂದಿದೆ. ಅದ್ರ ಜೊತೆಗೆ ನಾನು ಮೊದಲಿಂದಲೂ ಕೂಡ ಈ ರೇಡಿಯೋ ಗ್ರಾಹಕ. ನಾನು ರೇಡಿಯೋ ಬರ್ತಕ್ಕಂಥ ಸಂಗೀತಗಳನ್ನು ಆಲಿಸ್ತಾ ಇದ್ದೆ. ಅದ್ರ ಜೊತೆ ನಾನು ಕೂಡ ಗುಣುಗ್ತಾ ಇದ್ದೆ. ಅದರ ಒಂದು ಮಧುರವಾದ ಸಂಬಂಧ ನನ್ನನ್ನು ಗಾಯನ ಕ್ಷೇತ್ರದಲ್ಲಿ ಮತ್ತಷ್ಟು ಮುಂದೆ ಬರೋಕ್ಕೆ ಮಾಡಿತು. ಅದ್ರ ಜೊತೆಗೆ ಆ ಸಂದರ್ಭದಲ್ಲಿ ಜೇಂಕಾರ ಅಂತ ಒಂದು ಕಾರ್ಯಕ್ರಮ ಬರ್ತಾಯಿತ್ತು. ಪ್ರತಿ ಗುರುವಾರ 7:15 7:35 ತನಕ ಈ ಜೇಂಕಾರ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಪ್ರತಿ ತಿಂಗಳು ಕೂಡ ಒಂದೊಂದು ಕವನ ಶೀರ್ಷಿಕೆಯನ್ನು ಇಟ್ಕೊಂಡು ಅದಕ್ಕೆ ಸಂಗೀತವನ್ನು ಸಂಯೋಜನೆ ಮಾಡಿ ಆ ಸಂಗೀತವನ್ನು ಒಂದು ಸರಿ ಅವರು ಆಡ್ತಾಯಿದ್ರು, ಮತ್ತೊಂದು ಸರಿ ನಮ್ಮ ಹತ್ರ ಆಡಿಸ್ತಾಯಿದ್ರು ಕೇಳುಗರು, ಅಥವಾ ಆ ಒಂದು ಕ್ಷೇತ್ರದಲ್ಲಿ ಅವತ್ತು ಆ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥ ಮಕ್ಕಳ ಕೈಲೇ ಅದನ್ನು ಆಡಿಸ್ತಾಯಿದ್ರು. ಅದ್ರ ಜೊತೆಗೆ ಸಂಗೀತದ ಜೊತೆ ಮೇಳೈಸ್ಕೊಂಡು ಕೂಡ ಆಡಿಸ್ತಾಯಿದ್ರು. ಅದನ್ನು ನಾನು ಕೇಳ್ತಾ ಇದ್ದೆ. ಅದನ್ನು ಕೇಳಿ ಅದರಿಂದ ಬಂದಂಥ ಭಾಳಷ್ಟು ಜೇಂಕಾರದ ಗೀತೆಗಳನ್ನು ಕೂಡ ನಾನು ಆಡ್ತಾಯಿದ್ದೆ. ಅದರಲ್ಲಿ ಭಾಳ ಪ್ರಸಿದ್ಧವಾದಂಥ ಗೀತೆ ಯಾವುದಪ್ಪ ಅಂತ ಹೇಳಿದ್ರೆ, ಒಂದು ತಮಿಳಿನ ಒಂದು ಗೀತೆ, ಓಡಿ ವಿಳೆಯಾಡು ಪಾಪ ಅಂತಕ್ಕಂಥ ಒಂದು ಗೀತೆ H. A. ನಾರಾಯಣ ಅವರು ಆಡ್ತಾಯಿದ್ರು. ಆಮೇಲೆ ಈ ನಾಡು ನಮ್ಮದು, ಈ ಮಣ್ಣು ನಮ್ಮದು, ಈ ಒಂದು ಗೀತೆಯು ಕೂಡ ಪ್ರಸಾರ ಆಗ್ತಾಯಿತ್ತು. ಹೀಗೆ ಹಲವಾರು ಕವನ ಸಂಕಲನದಲ್ಲಿ ಆರಿಸಿಕೊಂಡಂಥ ಉತ್ತಮವಾದ ಗೀತೆಗಳನ್ನೆಲ್ಲ ಪ್ರಸಾರ ಮಾಡ್ತೇವೆ. ಅದು ಕೂಡ ನನ್ನ ಮೇಲೆ ತುಂಬ ಪ್ರಭಾವವನ್ನು ಬೀರಿತು. ಇದು ಹೀಗೆ ಮುಂದುವರಿತಾ ನಾನು ಹಾಗೇನೆ ಸ್ವಲ್ಪ ನಾನು ಸಾಹಿತ್ಯದ ಮೇಲೆ ಸ್ವಲ್ಪ ಹೊರಗೆ ಬಂತು. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ನಮ್ಮದು ಒಂದು ಕನ್ನಡ ಶಿಕ್ಷಕರು H. ಮಾದೇವರಾಜರು ಅಂತ ಭಾಳ ಅಮೋಘವಾದಂಥ ಪಾಂಡಿತ್ಯ ಶೈಲಿಯನ್ನು ಹೊಂದಿದಂಥ ಅವರು ಉತ್ತಮವಾದ ಶಿಕ್ಷಕರು. ಅದರ ಪ್ರಭಾವ ತುಂಬಾ ಬೀರ್ತು ನನಗೆ. ಅವರು ಆ ಕಾಲದಲ್ಲಿ ಮಾಡಿದಂಥ ಕನ್ನಡ ಸಾಹಿತ್ಯದ ಆ ಬೋಧನೆ ನನ್ನನ್ನು ಇನ್ನೂ ಕೂಡ ಅವ್ರ ಬೋಧನೆ, ಅವ್ರಿಗೆಲ್ಲ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ ಅವ್ರು ನಿಲ್ಸ್ಕೊಂಡು ನಾನು ಮಾತಾಡ್ತೀನಿ. ಅವರೇ ನನಗೆ ನನ್ನ ಮುನ್ನಡೆಗೆ ಯಾವಾಗಲೂ ಕೈ ಹಿಡಿದು ನಡೆಸುವಂಥ ಒಂದು ದೇವರು ಅಂತ ನಾನು ತಿಳ್ಕೊಂಡಿದ್ದೀನಿ. ಹೀಗೆ ಅವರಿಂದ ಪ್ರಭಾವಿತನಾಗಿ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ನಾನು ತೊಡಗಿಸ್ಕೊಂಡೆ. ಅದೇ ರೀತಿ ಬರ್ತಾ ನನ್ನ ಪದವಿ ಮುಗೀತು. ಪದವಿ ಆದಮೇಲೆ ಶಿಕ್ಷಕರ ಪದವಿಯನ್ನು ಕೂಡ ಪಡ್ಕೊಂಡೆ. ಅದಾದ ನಂತರ ನಾನು ಸಾಹಿತ್ಯ ಕ್ಷೇತ್ರದ ಜೊತೆಗೆ ನಾನು ವೈಜ್ಞಾನಿಕ ಕ್ಷೇತ್ರದಲ್ಲೂ ಕೂಡ ತೊಡಗಿಸ್ಕೊಂಡೆ. ನಾನು ಅನೇಕ ಪವಾಡಗಳ ರಾಷ್ಟ್ರಬಯಲು ಕಾರ್ಯಕ್ರಮವನ್ನು ಕೂಡ ನಾನು ಸುಮಾರು ಹೆಚ್ಚು ಕಡಿಮೆ ಒಂದು 250-300 ಕಾರ್ಯಕ್ರಮಗಳನ್ನು ಚಾಮರಾಜನಗರ ಜಿಲ್ಲೆ, ಮೈಸೂರು ಜಿಲ್ಲೆ, ಕೊಡಗು ಜಿಲ್ಲೆ, ಹೀಗೆ ಹಲವಾರು ಜಿಲ್ಲೆಗಳಲ್ಲಿ ನಾನು ಈ ಕಾರ್ಯಕ್ರಮಗಳನ್ನು ನಾನು ಕೊಟ್ಟಿದ್ದೀನಿ. ಅನೇಕ ಶಾಲೆಗಳಲ್ಲಿ ಮಾಡಿದ್ದೀನಿ. ಅನೇಕ ಶಿಕ್ಷಕರಿಗೆ ಏನು ಕಾರ್ಯಕ್ರಮವನ್ನು ನಾನು
ಹೇಳಿ ಅದರ ಒಂದು ವಿಚಾರವನ್ನು ನಾನು ಮನದಟ್ಟು ಮಾಡಿದೆ. ಇದಿಷ್ಟು ಕೂಡ ಒಂದು ಪ್ರಾರಂಭಿಕ ಹಂತದಲ್ಲಿ ನಾವು ನೋಡಿದಂಥ ಅಂಶಗಳಾಗಿದೆ. ಸರ್, ಈಗ ಈ 3 ಕ್ಷೇತ್ರದ ಪ್ರವೇಶ ಈಗಾಯಿತು ಅಂತ ಸಾಮಾನ್ಯವಾಗಿ ನೀವು ಹೇಳಿದ್ರಿ, ಬಾಲ್ಯದಲ್ಲೇ ಕೂಡ ನಾನು ಇದರಿಂದ ಒಳಗಾದೆ ಅಂತೇಳಿ. ಇದಾದ ನಂತರ ಕಾಲಘಟ್ಟದಲ್ಲಿ ತುಂಬ ಆ ಕಾಲದ ಘಟ್ಟಗಳಲ್ಲಿ ಪತ್ರಿಕೆಗಳಲ್ಲಿ ಬರೆಯುವಂಥದ್ದು ಲೇಖನಗಳು ಯಾಕೆ ಆ ರೀತಿ ಬರಿಬೇಕು ಅಂತ ಯಾಕೆ ಅನ್ನಿಸ್ತು ಸರ್? ಸಾಮಾಜಿಕ ಕಳಕಳಿನ ನನಗೆ ಏನೋ ಗೊತ್ತಿಲ್ಲ, ಅದು ಯಾವ ಶಕ್ತಿ ಇದೆಯೋ ಅಂತ ನನಗೆ ಗೊತ್ತಿಲ್ಲ. ನಾನು ಕೆಲವು ಸಂದರ್ಭದಲ್ಲಿ ನಿಂತಾಗೆ ಕವನ ಬರ್ಬಿಟ್ಟು ಅದಕ್ಕೆ ಕವನ ರಾಗ ಸಂಯೋಜನೆ ಮಾಡಿ ಕೂಡ ಆಡಿರ್ತಕ್ಕಂಥದ್ದು, ಕೆಲವೊಂದು ಅಂಶಗಳನ್ನು ನೋಡಿದ ತಕ್ಷಣ ಒಂದಷ್ಟು ಪೇಜ್ಗಟ್ಟಲೆ ಅಲ್ಲೇ ಮನಸ್ಸಿನಲ್ಲೇ ಉಳಿದು ಪಟ್ ಅಂತ ಅದನ್ನೇ ಬರೀತಕ್ಕಂಥ ಶಕ್ತಿ ಬಂತು. ಕೆಲವು ಸಾಮಾಜಿಕ ಹೇಳ್ದಂಗೆ ಸಾಮಾಜಿಕವಾಗಿ ಬದಲಾವಣೆಗಳನ್ನು ಮಾಡಬೇಕು ಅಂತ, ಕೆಲವೊಂದು ಮಕ್ಕಳಲ್ಲಿ ಇರ್ತಕ್ಕಂಥ ಈ ಧೋರಣೆ ಏನಾಗಿದೆ ಆ ಧೋರಣೆಗಳನ್ನ ಬದಲಾಯಿಸಬೇಕು, ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಬದಲಾವಣೆಗಳನ್ನ ತರಬೇಕು, ಸಾಮಾಜಿಕ ಜ್ಞಾನ ಉಂಟಾಗಬೇಕು, ಶೈಕ್ಷಣಿಕ ಅರಿವು ಉಂಟಾಗಬೇಕು, ಆಮೇಲೆ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅಂತಾರಾಷ್ಟ್ರೀಯ ತಿಳುವಳಿಕೆ, ಇದು ಭಾಳ ಪ್ರಮುಖವಾದಂಥ ಅಂಶ. ಏನಿದು ಅಂತಾರಾಷ್ಟ್ರೀಯ ತಿಳುವಳಿಕೆ ಅಂತ ಹೇಳಿದ್ರೆ ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ತಿಳುವಳಿಕೆ ತಗೊಳ್ಳೋದು ಅಂತ ಅಲ್ಲ, ಇದು ಕಾಮನ್ ಸೆನ್ಸ್ನಿಂದ ನಾವು ಹೇಳ್ತಾರೆ ಅಂತಾರಾಷ್ಟ್ರೀಯ ತಿಳುವಳಿಕೆ ಅಂತ ಹೇಳಿದ್ರೆ. ನಮ್ಮ ಗುರುಗಳೊಬ್ಬರು ಹೇಳ್ತಾ ಇದ್ದಾರೆ ನಮಗೆ, ಅಂತಾರಾಷ್ಟ್ರೀಯ ತಿಳುವಳಿಕೆ ಅಂದರೆ ಏನಪ್ಪ ಅಂದರೆ ನಾವು ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ನಾವು ಎದುರುಗಡೆಯಿಂದ ಮತ್ತೊಂದು ವೆಹಿಕಲ್ ಬರ್ತಾ ಇರ್ತದೆ, ನಾವು ಹೋಗ್ತಾ ಇರ್ತೀವಿ, ನಾವು ಕರೆಕ್ಟಾಗಿರ್ತೀವಿ, ಅವನು ಕರೆಕ್ಟಾಗಿ ಬರದೇ ಹೋದರೆ ಅದು ಸಮಸ್ಯೆ ಆಗುತ್ತೆ, ಎರಡು ಅಪಘಾತಗೀಡಾಗುತ್ತೆ. ಅವನಿಗೂ ಗೊತ್ತಾಗುತ್ತೆ, ನನಗೂ ಗೊತ್ತಾಗಿ ಇಬ್ಬರಿಗೂ ಗೊತ್ತಾದರೆ ಅದು ಅಂತಾರಾಷ್ಟ್ರೀಯ ತಿಳುವಳಿಕೆ. ಈ ರೀತಿಯಾದಂಥ ಒಂದು ಭಾವನೆಗಳು ಎಲ್ಲರಲ್ಲೂ ಬರಬೇಕು. ಹೀಗೆ ಹಲವಾರು ಮಾನದಂಡಗಳನ್ನು ಇಟ್ಕೊಂಡು ಹಲವಾರು ರೀತಿ ಬದಲಾವಣೆಯನ್ನು ತರಬೇಕು, ಪರಿಸರಕ್ಕೆ ಕೊಡುಗೆಯನ್ನು ಕೊಡಬೇಕು, ಸಾಮಾಜಿಕ ಕೊಡುಗೆಯನ್ನು ನೀಡಬೇಕು. ನಾವು ಬದುಕು ಶಾಶ್ವತ ಅಲ್ಲ, ನಾವು ಇರೋಷ್ಟು ದಿನ ನಾವು ಎಷ್ಟು ಬದುಕ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಆದರೆ ಬಂದು ಹೋಗಿ ಬದುಕಿನ ನಡುವೆ ನಾವು ಏನು ಗಮನಿಸಬೇಕು ಅಂತ ಹೇಳಿದ್ರೆ, ಒಂದು ಕೊಡುಗೆ ಏನಾದ್ರು ಒಂದು ಲ್ಯಾಂಡ್ ಮಾರ್ಕನ್ನು ನಾವು ಬಿಟ್ಟು ಹೋಗ್ಬೇಕು, ಜನನ ನೆನೆಸ್ಕೋಬೇಕು. ಇಂಥವ್ರು ಇದ್ದರಂತೆ, ಇಂಥವ್ರ ಕಾಲಘಟ್ಟದಲ್ಲಿ ಇಂಥ ಒಂದು ಬದಲಾವಣೆ ಆಯ್ತಂತೆ. ನಾನು ದೊಡ್ಡ ಮಟ್ಟದ ಬದಲಾವಣೆ ಮಾಡೋಕ್ಕಾಗದೆ ಹೋದನ್ನು ಕೂಡ ಒಂದು ಸಣ್ಣ ಬದಲಾವಣೆಯನ್ನು ನಾನು ಮಾಡಬೇಕು. ನನ್ನ ಒಂದು ಸಣ್ಣ ಹೆಜ್ಜೆ ಇನ್ನೊಬ್ಬರಿಗೆ ಮಾದರಿ ಆಗ್ಬೋದು, ಇನ್ನೊಬ್ಬರು ಅದನ್ನು ಅನುಸರಿಸಿ ಇನ್ನೊಬ್ಬರಿಗೆ ತಮ್ಮ ದಾರಿದೀಪವಾಗಬಹುದು. ಈ ರೀತಿಯಾಗಿ ಒಂದು ಬದಲಾವಣೆ ತರೋಣ ಅಂತ ಹೇಳಿ ಅದು ಶೈಕ್ಷಣಿಕ ಕ್ಷೇತ್ರದ ಜೊತೆಗೆ ಇದನ್ನು ಕೂಡ ನಾನು ಮಾಡ್ತಾ ಬಂದೆ. ಇದಲ್ಲದೆ ನಾನು ನಾಟಕಗಳಲ್ಲೂ ಕೂಡ ನಾನು ಅಭಿನಯಿಸಿದ್ದೀನಿ, ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದ್ದೀನಿ. ಆ ನಾಟಕದಲ್ಲೂ ಕೂಡ ಸಾಮಾಜಿಕ ಸಂದೇಶವನ್ನು ನೀಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿದ್ದೀವಿ. ಮಕ್ಕಳಿಗೂ ಕೂಡ ನಾನು ಹಿಂದೆ ನಾಟಕ ತರಬೇತಿಯನ್ನು ಕೊಡ್ತಾಯಿದ್ದೆ. ಮಕ್ಕಳಿಗೆ ವೈಜ್ಞಾನಿಕವಾದಂಥ ನಾಟಕ ತರಬೇತಿಯನ್ನು ಕೊಟ್ಟು ಅದರಲ್ಲೂ ಕೂಡ ಶೈಕ್ಷಣಿಕ ಅರಿವು ಬರಬೇಕು, ವೈಜ್ಞಾನಿಕ ಅರಿವು ಬರಬೇಕು, ಸಾಮಾಜಿಕ ಚಿಂತನೆ ಬದಲಾವಣೆ ಆಗಬೇಕು. ಈ ಥರದ್ದೆಲ್ಲವನ್ನು ಕೂಡ ನಾನು ನೋಡ್ತಾ ಬಂದಿದ್ದೀನಿ. ಅದನ್ನು ಮಕ್ಕಳಿಗೆ ನಾನು ಭಾಳ ಕ್ರಿಯಾಶೀಲವಾಗಿ ಪ್ರಯೋಗ ಮಾಡಬೇಕು ಅಂತ ನಾನು ಪ್ರಯತ್ನವನ್ನು ಪಟ್ಟಿದ್ದೀನಿ. ಒಳ್ಳೆಯ ಪ್ರಯತ್ನ ಸರ್, ಮತ್ತು ಒಳ್ಳೆಯ ಒಂದು ಮಾಹಿತಿ ಸರ್. ಯಾಕೆಂತ ಹೇಳಿದ್ರೆ ಇವತ್ತು ಮಕ್ಕಳು ಬೇರೆ ಬೇರೆ ಅಂತೇಳಿ ಗುರಿಲ್ಲದಂತ ಹೋಗ್ತಿರುವಂಥ ಸಂದರ್ಭದಲ್ಲೂ ಕೂಡ ಆ ಮಕ್ಕಳನ್ನು ನಿಮ್ಮ ಒಂದು ಹತೋಟಿಗೆ ತಗೊಂಡು ಅವ್ರಿಗೆ ಬೇಕಾಗಿರುವಂಥ ಒಂದಷ್ಟು ಒಳ್ಳೆಯ ಹವ್ಯಾಸಗಳನ್ನು ರೂಢಿಸಿದ್ದೀರಾ ಅಂತೇಳಿ ಸರ್. ಈಗ ನೀವು ಮೂಲತಃ ಗಾಯಕರು ಕೂಡ ಹೌದು, ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ಇರಬೇಕು ಅನ್ನುವಂಥದ್ದು ಪರಶುಮೂರ್ತಿ ಸರ್ ಇದ್ದರೆ ಅದೊಂದು ಕಳೆ ಅನ್ನೋದು. ಸೊ ನಮ್ಮ ವೀಕ್ಷಕರು ಇವತ್ತು ಸಡಗರದಿಂದ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಮನೆಗಳಲ್ಲಿ. ಹಾಗಾಗಿ ಅವರ ಒಂದು ಖುಷಿಗೋಸ್ಕರ, ನಮ್ಮ ಖುಷಿಗೋಸ್ಕರ ಒಂದು ಒಳ್ಳೆಯ ಗೀತೆ, ನಿಮ್ಗೆ ಇಷ್ಟವಾಗಿರುವಂಥದ್ದು ಗೀತೆ ಇಲ್ಲ ಸರ್? ನಿಜವಾಗ್ಲೂ ಕೂಡ ನೀವು ಕೇಳ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ಆಗಿದೆ. ಬಹುಶಃ ಒಂದು 3 days ಬ್ಯಾಕು, 3 to 4 days ಬ್ಯಾಕ್ ನನಗೆ ಸ್ವಲ್ಪ ಆರೋಗ್ಯದಲ್ಲಿ ಒಂದು ಸಣ್ಣ ಸಮಸ್ಯೆ ಆಗಿ ಗಂಟಲು ಇನ್ನೂ ಬಹುಶಃ ಅದು ನಿಮಗೆ ಇಲ್ಲ ಸರ್. ನೀವು ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ ವಿತ್ ಮ್ಯೂಸಿಕಲ್ 1-2 ಸಾಲ ಸರ್. ನಿಮ್ಗೆ ಯಾವುದಾದ್ರು ಸರ್ ನಿಮ್ಮ ತುಂಬ ಇಷ್ಟವಾಗಿರುವಂಥದ್ದು? ನಾನು ಸಾಮಾನ್ಯವಾಗಿ ಚಲನಚಿತ್ರ ಗೀತೆಗಳನ್ನ ಹಾಡ್ತೀನಿ, ಭಕ್ತಿ ಗೀತೆಗಳನ್ನ ಹಾಡ್ತೀನಿ, ಭಾವಗೀತೆಗಳನ್ನು ಹಾಡ್ತೀನಿ, ಹಲವಾರು ರೀತಿಯ ಜಾನಪದ ಗೀತೆಗಳನ್ನು ಹಾಡ್ತೀನಿ, ಸಿದ್ದಯ್ಯ ಸ್ವಾಮಿಗಳ ಗೀತೆಗಳನ್ನು, ಹಲವಾರು ಗೀತೆಗಳ ಪ್ರಾಕ್ಟೀಸ್ ಇದೆ. ಎಲ್ಲರೂ ಕೂಡ ಒಂದು ಸಾವಿರಾರು ಗೀತೆಗಳ ಒಂದು ಪ್ರಾಕ್ಟೀಸ್ ಆಗಿದೆ. ನಾನು ಕೆಲವು ಕಾರ್ಯಕ್ರಮಗಳಲ್ಲಿ ಕೆಲವು ಸೆಲೆಕ್ಟೆಡ್ ಆಗಿರ್ತಕ್ಕಂಥ ಗೀತೆಗಳನ್ನು ನಾನು ಹಾಡ್ತೀನಿ. ಅದರಲ್ಲೂ ಹೆಚ್ಚು ಪಾಲು ನಾನು ಸಿ ಅಶ್ವಥ್ ಮತ್ತು ಜೆ ಸುಧಾಸ್ ಅವ್ರನ್ನ ತುಂಬ ಇಷ್ಟಪಡ್ತೀನಿ.
ನನ್ನ ಧ್ವನಿಯನ್ನು ಕೆಲವರು ಕೇಳಿದವರು ನಿಮ್ಮ ವಾಯ್ಸು ಸ್ವಲ್ಪ ಅಶ್ವತ್ತು ಮತ್ತು ಯೇಸುದಾಸ್ ಅವರ ಧ್ವನಿಗೆ ಭಾಳ ಹೊಂದಾಣಿಕೆ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನ ಆಡ್ತೀನಿ. ಆದರೆ ಅದೆಷ್ಟು ಮಟ್ಟಿಗೆ ನಮಗೆ ಇರಲಿ ಸರ್, ಇರಲಿ ಸರ್. ಕೆಲವು ಹವ್ಯಾಸ ಗಾಯಕರಾಗಿ ಮುಂದೆ ಒಳ್ಳೆ ಗಾಯಕರಾಗಿ ಅವಕಾಶ. ಈಗ ಸಾಮಾನ್ಯವಾಗಿ ನಾನು ಇಷ್ಟಪಡ್ತಕ್ಕಂಥ ಒಂದು ಭಾವಗೀತೆಗಳಲ್ಲಿ ಹೆಚ್ಚು ನಮ್ಮ CS ಧ್ವನಿಯಲ್ಲಿ ಮೂಡಿ ಬಂದಿರತಕ್ಕಂಥ ಕಾಣದ ಕಡಲಿಗೆ ಆ ಒಂದು ಗೀತೆ ತುಂಬ ನನ್ನ ತುಂಬ ಇಂಪ್ರೆಸ್ ಮಾಡುತ್ತೆ. ಆ ಗೀತೆ ತುಂಬ ಸರಿ ಅದನ್ನು ಸುಮಾರು ವೇದಿಕೆಗಳನ್ನು ಹಾಡಿದ್ದೀನಿ. ಆದರೂ ಕೂಡ ಇವತ್ತು ಧ್ವನಿ ಅಷ್ಟೊಂದು ಉತ್ತಮವಾಗಿಲ್ಲ. ಆದರೂ ನೀವು ಕೇಳ್ತಾ ಇರೋ ದೃಷ್ಟಿಯಿಂದ ಒಂದು ಸಾಲನ್ನು ನಾನಿಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಕಡಲಿಗೆ ಅಂಬಲಿಸಿದೆ ಮನ, ಕಾಣದ ಕಡಲಿಗೆ ಅಂಬಲಿಸಿದೆ ಮನ, ಅಂಬಲಿಸಿದೆ ಮನ, ಕಾಣದ ಕಡಲಿಗೆ ಅಂಬಲಿಸಿದೆ ಮನ, ಕಾಣದ ಕಡಲಿಗೆ ಅಂಬಲಿಸಿದೆ ಮನ. ಈ ಒಂದು ಗೀತೆ ತುಂಬ ನನಗೆ ಇಷ್ಟಪಡುವಂಥ ಮತ್ತು ಒಂದು ಗೀತೆ. ಅದೇ ರೀತಿ ಇನ್ನೊಂದು CS ಧ್ವನಿಯಲ್ಲಿ ಮೂಡಿಬಂದಿರ್ತಕ್ಕಂಥ ಮತ್ತೊಂದು ಭಾಳ ಸುಂದರವಾದಂಥ ಗೀತೆ. ಅದು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿಲ್ಲ, ಆದರೂ ಕೂಡ ಭಾಳ ಒಳ್ಳೆಯ ಗೀತೆ. ನನ್ನವಳು ಈ ನನ್ನಾಕಿ, ಹರಿಯುವ ನದಿಯಲ್ಲ, ತೊರೆಯುವ ತೊರೆಯಲ್ಲ, ನನ್ನವಳು ಈ ನನ್ನಾಕಿ. ಇದೊಂದು ಗೀತೆ ಭಾಳ ಪ್ರಸಿದ್ಧವಾದಂಥ ಒಂದು ಗೀತೆ. ಅದೇ ರೀತಿ CS ಧ್ವನಿಯಲ್ಲಿ ಮೂಡಿ ಬಂದಿರತಕ್ಕಂಥ ಮತ್ತೊಂದು ಗೀತೆ ಎಷ್ಟು ಚೆನ್ನಾಗಿದೆ ಅಂದರೆ, ಬಣ್ಣಿಸಲೇ ಎಣ್ಣೆ ಬಣ್ಣಿಸಲೇ ಎಣ್ಣೆ ನಿನ್ನ ಹಂತವನ್ನು ಏನೆಂದು ಬಣ್ಣಿಸಲೇ. ಈ ಗೀತೆ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ, ಇದು ಪ್ರಾರಂಭಿಕ ಹಂತದಲ್ಲಿ ಒಂದು ಪ್ರೀತಿಯನ್ನು ವರ್ಣಿಸುವ ರೀತಿಯಲ್ಲಿದೆ. ಆದರೆ ಆ ಗೀತೆಯನ್ನು ನಾವು ಕೇಳ್ತಾ ಹೋದಂಗೆ ಅದು ಕೊನೆಯಲ್ಲಿ ತುಂಬ ದುಃಖಪೂರಿತವಾಗಿರ್ತಕ್ಕಂಥ ಸನ್ನಿವೇಶವನ್ನು ನಾವು ನೋಡ್ತೀವಿ. ಅಲ್ಲಿ ಆಟವನ್ನು ಕ್ರೀಡೆಯನ್ನು ತರ್ತಾನೆ, ಮರಡೋನನ್ನು ಜ್ಞಾಪಿಸ್ಕೊತಾನೆ, ಕಪಿಲನ್ನು PT ಉಷಾರನ್ನ ಅಲ್ಲಿ ಜ್ಞಾಪಿಸ್ಕೊಳ್ಳೋದು ನಾವು ನೋಡ್ತೀವಿ. ಓಡಿದಳು PT ಉಷಾ ಅಂತ ಒಂದು ಲೈನ್ ಬರ್ತದೆ. ಕಪಿಲನ ಸಿಕ್ಸರಿನಂತೆ ಎಲ್ಲೆಗಳನ್ನು ದಾಟಿ ಅಂತ ಒಂದು ಹೊಡೆದನು ಗೋಲಿಯನು ಮರಡೋನ ನನ್ನ ನೆನಪಿನಲ್ಲಿ ಅಂತ ಮರಡೋನ ಅಂತ ಕೊನೆಗೆ ಲಾಸ್ಟ್ ಸೆಂಟೆನ್ಸ್ ಹೇಗಿದೆ ಅಂತ ಹೇಳಿದ್ರೆ, ಎಲ್ಲಿರುವೆ ನಲ್ಲೇ ಯಾರ ತೆಕ್ಕೆಯಲ್ಲೇ ಎಲ್ಲೇ ನೀನಿರುವೆ ನಿನ್ನ ನರಸುವನಲ್ಲಿ ಅಂತ ಭಾಳ ಸಾರ್ವಫುಲ್ಲಲ್ಲಿ ಆ ಪ್ರೇಯಸಿಯನ್ನು ಕಳ್ಕೊಂಡಿರ್ತಾನೆ ಅವನು. ಕಳ್ಕೊಂಡು ನೀ ಎಲ್ಲಿದೆಯಾ, ನೀ ಯಾರ ತೋಳ ತೆಕ್ಕೆನಲ್ಲಿ ನಿಂತಿದೆಯಾ, ನಿನ್ನ ನಾನು ಹುಡುಕ್ತಾ ಇದ್ದೀನಿ, ನಿನಗೋಸ್ಕರ ನಾನು ಕಾಯ್ತಾ ಇದ್ದೀನಿ, ನೀನು ಎಲ್ಲಿದೆಯಾ ಹೇಳುವಂಥ ಭಾಳ ದುಃಖದಿಂದ ಆ ಸಾಂಗ್ ಆ ಒಂದು ಕವಿತೆಯನ್ನು ಅಲ್ಲಿ ಕವಿ ಬರೆದಿರ್ತಕ್ಕಂಥ. ಕೊನೆಯಲ್ಲಿ ಮೊದಲನೇ 3 ಸಾಲು ಭಾಳ ಚೆನ್ನಾಗಿದೆ, ಕೊನೆಯ ಸಾಲಂತೂ ಭಾಳ ಮನಸ್ಸಿಗೆ ತುಂಬ ನೋವನ್ನು ಉಂಟು ಮಾಡ್ತಕ್ಕಂಥದ್ದು. ನಾವು ಆ ಗೀತೆಗಳು ಕೇಳ್ತೀವಿ, ಭಾಳ ಅದ್ಭುತವಾದಂಥ ಒಂದು ಗೀತೆ. ಹೀಗೆ ಇನ್ನು ಭಕ್ತಿಗೀತೆಗಳ ಒಂದು ಜಾಲಕ್ಕೆ ಹೋದರೆ ನಾವು ಮಹೇಶ್ವರನ ಗೀತೆಗಳನ್ನು ಜಾಸ್ತಿ ನೋಡ್ತೀವಿ, ಅಯ್ಯಪ್ಪ ಸ್ವಾಮಿ ಗೀತೆಯನ್ನು ನೋಡ್ತೀವಿ. ಅಯ್ಯಪ್ಪ ಸ್ವಾಮಿ ಗೀತೆಗಳಲ್ಲಿ ಸ್ವಾಮಿ ಸಂಗೀತ ನುಡಿಗೆ, ಸ್ವಾಮಿ ಸಂಗೀತ ಬಾರಿಗೆ ಅಂತ ಒಂದು ಗೀತೆ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಗೀತೆ. ಅಲ್ಲಿ ಜಪ ತಪಗಳು ನನಗೆ ಗೊತ್ತಿಲ್ಲ, ಸಂಗೀತ ಏನು ಅನ್ನೋದು ಗೊತ್ತಿಲ್ಲ, ಅದನ್ನು ಇನ್ನೂ ಉಳಿಸ್ಕೊಳ್ಳೋದಕ್ಕೆ ನಾನು ಮಾಡ್ತೀನಿ ತಕ್ಕಂಥ ಒಂದು ಗೀತೆ. ನಾವು ಹೀಗೆ ಹಲವಾರು ಸಂಗೀತದ ಪ್ರಕಾರಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ.
ಹಾಗೆ ಹಲವಾರು ಸಾಹಿತ್ಯದ ಪ್ರಕಾರಗಳನ್ನು ನೋಡ್ತೀವಿ. ಶಾಸ್ತ್ರೀಯ ಸಂಗೀತದ ಮಜಲುಗಳನ್ನು ನಾವು ಗಮನಿಸ್ತೀವಿ. ಹಾಗೆಯೇ ಲಘು ಸಂಗೀತದ ಮಜಲುಗಳನ್ನು ನೋಡ್ತೀವಿ. ಭಾವಗೀತೆಯಲ್ಲೂ ಕೂಡ ಹಲವಾರು ರೀತಿಯಲ್ಲಿ ಭಾವಗೀತೆ, ಒಂದು ದುಃಖಪೂರಿತವಾದ ಭಾವಗೀತೆಯನ್ನು ನಾವು ಗಮನಿಸ್ತೀವಿ. ಮತ್ತು ಇನ್ನೂ ಹಲವಾರು ರೀತಿಯಲ್ಲಿ ಆ ಭಾವಗೀತೆಯ ಮಜಲುಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಿಮಗೆ ಮಾಡ್ತಾಯಿದ್ದೀವಿ. ಇದಿಷ್ಟು ಕೂಡ ಸಂಗೀತ ಮತ್ತು ಇದಕ್ಕೆ ಸಂಬಂಧಪಟ್ಟ ಏನಾದರೂ ಕೂಡ ಸರ್, ಈಗ ಇಷ್ಟೆಲ್ಲವೂ ಕೂಡ ಅಗಾಧವಾದಂಥ ಚೈತನ್ಯ ನಿಮ್ಮಲ್ಲಿ ಹಾಡುಗಾರಿಕೆಯ ಸ್ಫೂರ್ತಿ ಇದೆ. ಏನಾದರೂ ಸಂಗೀತ ಶಾಲೆಗೆ ಏನಾದ್ರು ಸೇರಿದ್ರು ಅಂತಿದ್ದೇನಾದ್ರು? ನಾನು ನೋಡಿ 1999 2000 ಆ ಇಸ್ವಿಯಲ್ಲಿ ಅಲ್ಲಿ ನಾನು ಮೂಲತಃ ಈ ಗಾಯನ ಕ್ಷೇತ್ರದಲ್ಲಿ ಬಂದಿದ್ದೆ. ಆದರೆ ಅದು ಹೆಚ್ಚು ಪರಿಪೂರ್ಣ ಪ್ರಮಾಣದಲ್ಲಿ ನಾನು ತೊಡಗಿಸ್ಕೊಳ್ಳೋದಕ್ಕೆ ನಮ್ಮೂರಿನಲ್ಲಿ ನಮ್ಮ ಭಜನೆ ತಂಡ ಇತ್ತು. ನಮ್ಮ ಭಜನೆ ತಂಡ ನನ್ನನ್ನು ಆಡಿಸ್ತಾ ಇತ್ತು. ಫಸ್ಟು ನನ್ನ ಭಜನೆ ಗೀತೆಗಳಲ್ಲಿ ಲಕ್ಷ್ಮಾದೇವರ ವಚನ, ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಅದು ಭಾಳ ಇಂಪ್ರೆಸಿವ್ ಆಗಿ ನನ್ನ ಮಾಡಿದಂಥ ಗೀತೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೆಡಂತಯ್ಯ, ಈ ಒಂದು ಗೀತೆ ನನ್ನ ತುಂಬ ಉತ್ತೇಜನವನ್ನು ಮಾಡಿ ಏನು ಮಾಡ್ತು, ಮುಂದೆ ಭಜನೆಯಲ್ಲಿ ಸಾಕಷ್ಟು ನನ್ನ ತೊಡಗಿಸ್ಕೊತು. ಅನಂತರ ನಾನು ಸ್ವಲ್ಪ ಸಂಗೀತದ ಕಡೆಗೆ ಒಲವನ್ನು ಕೊಟ್ಟೆ. ನನಗೊಬ್ಬರು ಗುರುಗಳಿದ್ರು, ವೀರಭದ್ರಪ್ಪ ಅಂತ. ಅವರು ಹಾರ್ಮೋನಿಯಂ ಕಲಿಸ್ಕೊಟ್ರು ನನಗೆ. ನಮ್ಮ ಗುರುಗಳು ಹಾರ್ಮೋನಿಯಂ ಕಲಿಸ್ಕೊಟ್ರು. ಅವರ ಇದರಲ್ಲಿ ಸ್ವಲ್ಪ ಸಂಗೀತದ ಸಾಧನೆ, ಒಂದು ಸ್ವಲ್ಪ ಅಲ್ಪ ಸಂಗೀತವನ್ನು ಮಾಡಿದೆ. ಅನಂತರ ಹಾರ್ಮೋನಿಯಂನೇ ನಾನು ನುಡಿಸ್ಕೊಂಡು ಹಲವಾರು ಭಜನೆ ಕಾರ್ಯಕ್ರಮಗಳನ್ನು ನಾನು ಮಾಡ್ತಾ ಬಂದೆ. 1996ನೇ ಇಸ್ವಿನಲ್ಲಿ ಉದಯ ಟಿ ವಿನಲ್ಲಿ ಒಂದು ಕಾರ್ಯಕ್ರಮ ಬರ್ತಾಯಿತ್ತು, ಡಾಬರ್ ವಾಟಿಕ ಅಕ್ಷರ ಮಾಲ ಅಂತ. ಬಹುಶಃ ನೀವು ನೋಡಿರ್ತೀರ. ಆ ಕಾರ್ಯಕ್ರಮ ಹಿಂದೆ ಬರ್ತಾಯಿತ್ತು. ಆ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಆಡೋಕ್ಕೆ ಅವಕಾಶ ಸಿಕ್ತು. ನಾನು ಒಂದು 600-700 ಜನ ಗಾಯಕರಿದ್ದರು. ಅದ್ರ ಮಧ್ಯೆ ನಾನು ಒಬ್ಬ ಗಾಯಕನಾಗಿ ಆಯ್ಕೆಯಾಗಿ ಆ ಉದಯ ಟಿ ವಿನಲ್ಲಿ ಬಂದಂಥ ಪ್ರಸಾರ ಆಯಿತು. ಅದು ಫಸ್ಟ್ ಪ್ರೈಸ್ ಕೂಡ ನಮಗೆ ಆ ಟೈಮಲ್ಲಿ ಬರ್ತಿತ್ತು. ಅದು ನಮ್ಮ ಮಟ್ಟಕ್ಕೆ ಒಂದು ಸ್ವಲ್ಪ ಏನೋ ನಮ್ಮ ಒಂದು ಪ್ರತಿಭೆ ಒಂಚೂರು ಏನೋ ಅಲ್ಲಿ ಪ್ರತಿಭಾನವನ್ನು ಬಂತು ಅಂತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಇದಿಷ್ಟು ಕೂಡ ನಾವು ಸಂಗೀತ ಕ್ಷೇತ್ರದಲ್ಲಿ ಸ್ವಲ್ಪ ತೊಡಗಿಸ್ಕೊಳ್ಳೋದಕ್ಕೆ ಕಾರಣ ಆಯಿತು. ಇರಲಿ ಸರ್. ಈಗ ಕೊನೆಯದಾಗಿ ಸರ್, ಈಗ ಯುಗಾದಿ ಹಬ್ಬ ಅಂತ ಇರೋ ಕಾರಣಕ್ಕಾಗಿ, ವಿಶೇಷ ವ್ಯಕ್ತಿ ನೀವಾಗಿರೋ ಕಾರಣಕ್ಕಾಗಿ ನಮ್ಮ ವಾಹಿನಿಯಲ್ಲಿ ನಮ್ಮ ಪ್ರೀತಿಯ ಜನರಿಗೆ ಯುಗಾದಿ ಹಬ್ಬದ ಪ್ರಯುಕ್ತ ನೀವೇನು ಒಂದು ಸಂದೇಶವನ್ನು ಕೊಡಲಿಕ್ಕೆ? ಎಲ್ಲ ನನ್ನ ಪ್ರೀತಿಯ ಮಹಾಜನರೇ, ನಿಮಗೆ ನಾನು ಒಂದೇ ಒಂದು ಸಂದೇಶವನ್ನು ಕೊಡೋಕ್ಕೆ ವರ್ಷ ಯುಗಾದಿ ಬರ್ತದೆ. ನವ ಚೈತನ್ಯವನ್ನು ಪ್ರಕೃತಿ ತರುತ್ತೆ. ನೋಡಿ, ಪ್ರಕೃತಿಗೆ ನಾವೇನು ಹೇಳಲ್ಲ, ಆದರೆ ಪ್ರಕೃತಿ ಎಲ್ಲವನ್ನು ತಾನೇ ಇಳಿಸುತ್ತೆ. ಹೇಗೆ ಗಾಳಿ ಬರುತ್ತೆ, ಗಾಳಿ ಕಾಲದಲ್ಲಿ ಜಾಸ್ತಿ, ಮಳೆಗಾಲದಲ್ಲಿ ಮಳೆ ಬರುತ್ತೆ, ಬೇಸಿಗೆ ಕಾಲದಲ್ಲಿ ಬೇಸಿಗೆ ಬರುತ್ತೆ, ಚಳಿಗಾಲದಲ್ಲಿ ಚಳಿ ಬರುತ್ತೆ. ಪ್ರಕೃತಿ ತನ್ನದೇ ಆದಂಥ ಒಂದು ವೈಶಿಷ್ಟ್ಯವನ್ನು ಹೊಂದ್ಕೊಟ್ಟಿರ್ತಕ್ಕಂಥದ್ದು ನಾನು ಹೇಗೆ ಪ್ರಕೃತಿನಲ್ಲಿ ವೈಶಿಷ್ಟ್ಯತೆಗಳು ಬರ್ತವೋ ಹಾಗೆ ಮಾನವನ ಜೀವನದಲ್ಲೂ ಕೂಡ ವಿಶೇಷತೆಗಳು ಹೊಂದಬೇಕು. ನಮಗೆ ನೋವು ನಲಿವುಗಳು ಸಾಮಾನ್ಯವಾಗಿ ಇರ್ತದೆ. ನೋವಿರುತ್ತೆ ಮನುಷ್ಯನ ಹುಟ್ಟಿದ ಮೇಲೆ. ಆ ನೋವು ಸದಾಕಾಲ ಇರ್ತದೆ. ಶ್ರೀಕೃಷ್ಣ ಅವನ ಮಾತನ್ನು ಹೇಳಿದ್ದಾನೆ, ಈ ಸಮಯ ಯಾವಾಗಲೂ ಹೀಗೆ ಇರುವುದಿಲ್ಲ ಅಂತ ಒಂದು ಮಾತನ್ನು. ಅಂದರೆ ನೋವಿದ್ದವನಿಗೆ ನೋವೇ ಇರ್ತದೆ, ಸಂತೋಷ ಇದ್ದವನಿಗೆ ಸಂತೋಷ ಎರಡೂ ಇರ್ತವೆ. ಎರಡೂ ಕೂಡ ಚೇಂಜ್ ಆಗ್ತಾ ಇರ್ತದೆ. ಹಾಗೆ ಪ್ರಕೃತಿಯು ಕೂಡ ಬದಲಾವಣೆಯನ್ನು ಹೊಂದಿರತಕ್ಕಂಥದ್ದು ನಾವು ನೋಡ್ತೀವಿ. ಹಾಗೆಯೇ ಮಾನವನು ಕೂಡ ಬದಲಾವಣೆ ಜಗದ ನಿಯಮ. ಆ ಬದಲಾವಣೆಯನ್ನು ಹೊಂದಿರಬೇಕು. ಒಳ್ಳೆಯ ಉದಾತ್ತ ಭಾವಗಳನ್ನು ಹೊಂದಬೇಕು. ಈ ಹೊಸ ಯುಗಾದಿ ಏನು ಬರ್ತಾಯಿದೆ, ಹೊಸ ಸಂವತ್ಸರ, ಇದು ನಿಮ್ಮ ಜೀವನಕ್ಕೆ ಸಂತೋಷ ಮತ್ತು ಆನಂದ ಎರಡನ್ನೂ ಹೊಂದುವಂಥ ಒಂದು ಹೊಸ ಬೆಳಕನ್ನು ನಮಗೆ ತರಬೇಕು. ಯುಗಾದಿ ಹಬ್ಬದಲ್ಲಿ ಹೊಸ ಬಟ್ಟೆಯನ್ನು ಕಟ್ಕೊಳ್ಳಿ, ಹೊಸ ಮಾತುಗಳನ್ನು ಆಡಿ, ಹೊಸ ಜನರ ಜೊತೆ ಬೆಳೆದಿ, ಹೊಸದಾಗಿ ಎಲ್ಲರ ಜೊತೆ ಹೊಸ ಮಾತುಗಳನ್ನು ಆಡಿ, ಬೇವು ಬೆಲ್ಲವನ್ನು ತಿನ್ನಿ. ಬೇವು ಬೆಲ್ಲ ಏನು ಯಾಕೆ ತಿನ್ನಿಸ್ತಾರೆ? ಬೇವು ಕಷ್ಟ, ಬೆಲ್ಲ ಸುಖ. ಕಷ್ಟ ಸುಖವನ್ನು ಹೇಳ್ತಕ್ಕಂಥದ್ದು. ಅದ್ರ ಜೊತೆಗೆ ಈ ಯುಗಾದಿ ಏನು ಹಬ್ಬ ನಿಮಗೆ ಬಂದಿದೆ, ಯುಗಾದಿ ಹಬ್ಬದ ಹೊಸದು ನೀವೆಲ್ಲ ಈ ಹೊಸತನಕ್ಕೆ ಹೊಂದ್ಕೋಬೇಕು ಅನ್ನೋದ್ರ ಜೊತೆಗೆ ನೀವು ಯಾರು ಜೂಜಿನ ಆಟಕ್ಕೆ ಬಲಿಯಾಗಬಾರ್ದು.
ಅದು ಜೂಜು ಆ ಹಬ್ಬ ಬಂದ ಖುಷಿಗೆ ಆ ಜೂಜಲ್ಲಿ ಹೋಗಿ ಸೋತು ಹಣ ಕಳ್ಕೊಂಡು ಆ ವರ್ಷವೆಲ್ಲ ನೋವನ್ನ ತಿನ್ನಬೇಕಾಗುತ್ತೆ. ಆ ನೋವು ಬೇಡ ನಮ್ಗೆ ಅದು ಬೇಕಾಗಿಲ್ಲ. 4 ಜನ ಜೊತೆ ಮಾತಾಡಿ, 4 ಜನ ಜೊತೆ ಹಾಡಿ ಹೇಳಿ, 4 ಜನ ಜೊತೆ ಬೆರೀರಿ, ಒಳ್ಳೆಯ ಹೊಸ ವಿಚಾರಗಳನ್ನು ಒಂದು ಹೊಸ ಭಾವನೆಯನ್ನು ಹೊರಹೊಮ್ಮುವಂತ ಮಾಡಿ ಅಂತ ಹೇಳಿ ಈ ಯುಗಾದಿ ನಿಮಗೆ ಒಳ್ಳೆಯ ಥರವನ್ನು ಕೊಡಿ ಅಂತ ಶುಭಾಶಯಗಳನ್ನು ನಮಗೆ ಮತ್ತು ಈ ಒಂದು ವಾಹಿನಿಯ ಮಾನ್ಯ ಸಂಪತ್ ಕುಮಾರ್ ಅವರಿಗೆ ಕೂಡ ಧನ್ಯವಾದಗಳನ್ನು ತಿಳಿಸಿ, ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಭಾಗವಹಿಸುವಂತೆ ಮಾಡಿ ನಮಗೆ ಈ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟಂಥ ಅವ್ರಿಗೂ ಕೂಡ ಆತ್ಮೀಯವಾದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ನಮಸ್ಕಾರ. ನಮಸ್ಕಾರ ಸರ್. ತಾವು ಇಲ್ಲಿ ತನಕ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಮತ್ತೊಮ್ಮೆ ನಮ್ಮ ವಾಹಿನಿಗೆ ಬರುವಂಥ ಅವಕಾಶಗಳು ಸಿಕ್ಕಲಿ ಮತ್ತು ಹಾಗೆ ಕೂಡ ನಿಮ್ಮ ಗಾಯನ, ನಿಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದಷ್ಟು ಒಳ್ಳೆಯ ಅವಕಾಶಗಳು ಮತ್ತು ಮುಂದುವರಲಿಕ್ಕೆ ಎಲ್ಲವೂ ಕೂಡ ಆ ದೇವರು ನಿಮಗೆ ಕರುಣಿಸಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದಿದೆ.